ಏನು ಆಗಲೇ ಕಣ್ಣಿಗೆ ಹಾಕಿ ನೋಡಿದ್ದು? ನಾ ನೋಡಕ್ ಬಂದಿಲ್ರಿ ಅಪ್ಪ, ಮಾಡಕ್ ಬಂದಿಲ್ರಿ. ಏನಂದೆ? ಅವ್ರಿಗೆ ಆರಾಮಿದ್ದಿಲ್ಲ ಅಂತ ಹೇಳಿ ಕಳ್ಸಿದ್ದೆ. ಹೇ ಡಾಕ್ಟರ್, ಗೌಡ್ರು ಎಷ್ಟು ಹೇಳ್ತಾರ ಅಷ್ಟು ಮಾಡಿ ಮುಗಿಸು. ಆಯ್ತು ರೀ, ಅವ್ರು ಎಷ್ಟು ಹೇಳ್ತಾರೆ ಅಷ್ಟ ಮಾಡಿ ಮುಗಿಸು. ಗೊಡ್ಡು ಮಾತನಾಡಿ ದಡ್ಡಿ ಸೇರಬೇಡ ಪೊಕ್ಕು ನನ್ನ ಮಗನೇ. ಬಶ ನೀನೊಬ್ಬನೇ ಹೋಗಿ ಮಾಡಿ ಬಂದು ಬಿಡಲೆ. ಹೋಗಿ ಮಾಡಿ ಬಂದ್ಬಿಡು. ಜೀತನ ಕೊಂದ ಮಾತ್ರಕ್ಕೆ ಮುಗಿಲಿಲ್ಲ ಗೌಡ್ರೆ ಈ ಸೇಡು. ಸೇಡಿಗೆ ಸೇಡೆಂಬ ಮಿಡಿನಾಗರ ಹೆಡೆ ಎತ್ತಿ ಆಡಬೇಕಾದರೆ ಇಂದು ರಾತ್ರಿ ಹೊತ್ತು ತಂದು ಕಚ್ಚಿ ತೀರಿಸಬೇಕು ಆ ಸತ್ಯ ಜೀತನ ಹೆಂಡತಿಯನ್ನು. ಬುದ್ಧಿ ಕಲಿಸಿದಂತಾಗುತ್ತದೆ ಆ ಸೊಕ್ಕೇರಿದ ಕೋಣಕ್ಕೆ. ಗೌಡ್ರೆ ಹೋಗೋಣ. ಶಕ್ತಿ ಕರಿಯಮ್ಮ ತಾಯಿ, ರೈತನೇ ರಾಷ್ಟ್ರದ ವರಸನೆಂದು ನೀಡಿದ ನೀನು ಇಂದು ರಾಷ್ಟ್ರದ ಭಿಕ್ಷುಕನೆಂದು ನನ್ನನ್ನು ತೋರಿಸಿ ಬಿದ್ದೀಯನಮ್ಮ, ತೋರಿಸಿ ಬಿದ್ದೀಯ. ಹೇಳು ತಾಯಿ, ಹೇಳು, ಈ ನಿನ್ನ ರೈತ ಮಗನಿಂದಾದ ಅನ್ಯಾಯವಾದರೂ ಯಾವುದು? ನನ್ನ ಒಡ ಹುಟ್ಟಿದ ತಮ್ಮ ಯಾವ ತಪ್ಪನ್ನು ಮಾಡದೇ ಇದ್ದರೂ ಕೂಡ ಈ ಊರ ಗೌಡನ ಕುತಂತ್ರದ ಕಪಟ ಕಾರಸ್ಥಾನಕ್ಕೆ ಸಿಕ್ಕು ಹಾಕಿಕೊಂಡು ನನ್ನ ಬಂಗಾರದಂತ ಮನೆ ಬಿಟ್ಟು ಶರಮನೆಗೆ ಹೋದ. ಅಗ್ನಿ ಸಾಕ್ಷಿಯಾಗಿ ಸಪ್ತ ಪದಿಯನ್ನೇ ತೊಳೆದು ಗಂಡನ ಸುಖ ದುಃಖಗಳಲ್ಲಿ ಸಮಭಾಗಿಯಾಗಿ ಜೀವನ ಮಾಡುತ್ತೇನೆಂದು ಹೇಳಿದ ನನ್ನ ಹೆಂಡತಿ ಸೊಸೆಯಂದಿರು ನಮ್ಮನ್ನು ಬಿಟ್ಟು ಮಿಂಡನ ವಶವಾಗಿ ಹೋದರು. ಸಾಯುವ ತನಕ ನನ್ನ ಸೇವೆಯನ್ನೇ ಮಾಡು ಎಂದು ಹೇಳಿದ ಆ ನನ್ನ ಭೂಮಿ ತಾಯಿಯು ಕೂಡ ನನ್ನನ್ನು ಕೈಬಿಟ್ಟು ಹೋದಳು. ಅಮ್ಮ, ಕರಿಯಮ್ಮ ತಾಯಿ, ಮಣ್ಣನ್ನೇ ಹೊನ್ನೆಂದು ನಂಬಿದ ಮಣ್ಣಿನ ಮಗನಮ್ಮ ಇವನು. 8 ಎತ್ತನ್ನು ಕಟ್ಟಿಕೊಂಡು ಆ ಎತ್ತಿನ ಕೂಡ ಬಿತ್ತಿ ಬೆಳೆದು ಸಾವಿರಾರು ಜನರ ಕೈಗಳಿಗೆ ಬೇಡಿದ್ದನ್ನೇ ಕೊಟ್ಟ ಕೈಗಳಮ್ಮ ಇವು. ಇಂದು ತನ್ನ ಹೊಟ್ಟೆಗಾಗಿ, ನನ್ನ ಮಗನ ಹೊಟ್ಟೆಗಾಗಿ ದಾರಿಯಲ್ಲಿ ನಿಂತು ಭಿಕ್ಷೆ ನೀಡುವಂತ ಸಂದರ್ಭ ನನಗೆ ಬಂತು. ಕೂಡಿದಂತ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಒಂದೇ ಒಂದು ತುತ್ತು ಅನ್ನಕ್ಕಾಗಿ ದಾನ ಮಾಡಿ ನೀವೆಲ್ಲರೂ ಪುಣ್ಯ ಕಟ್ಟಿಕೊಳ್ಳಿರಪ್ಪ, ಪುಣ್ಯ ಕಟ್ಟಿಕೊಳ್ಳಿರಿ. ದೇವರ ಮಕ್ಕಳು ಹತ್ತರು ನಾವಲ್ಲ, ತಿರುಗ ಧನಿಕ ಬೇರಿಲ್ಲ. ಊರಯ್ಯ ಅಮ್ಮಯ್ಯ
ಕಾಸುದು ನೀಡಿಸುವನೇ ಕಾಸುದು ನೀಡಿಸುವನೇ ನೀನು ಯಾರಮ್ಮ ತಾಯಿ ನೀನು? ಇಲ್ಲಿ ಯಾರನ್ನು ಸ್ವಾಮಿ ಸ್ವಾಮಿ ಎಂದು ಕಾತರಿಸಿಕೊಂಡು ಹುಡುಕುತ್ತಿರುವೆಯಾ ತಾಯಿ? ನೋಡು, ಇಲ್ಲಿ ಈ ಹುಚ್ಚ ತಿರುಕನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲಿ ಇಲ್ಲ. ನಿನ್ನ ಸ್ವಾಮಿ ಮುಂದೆ ಎಲ್ಲಿಯಾದರೂ ಇದ್ದರೂ ಇರಬಹುದು. ಹೋಗು ಹುಡುಗಿ, ನೋಡು. ಎಷ್ಟು ತುಚ್ಛವಾಗಿ ಎದೆ ಚುಚ್ಚು ಹಾಗೆ ಮಾತನಾಡುತ್ತಿರುವ ಸ್ವಾಮಿ ನೀವು. ನಾನೊಬ್ಬಳು ನಿಮ್ಮ ಸತಿ ಎಂಬುದನ್ನು ಇಷ್ಟು ಬೇಗ ಮರೆತು ಬಿಟ್ರ? ಅಂದಿನ ಮೋಸದ ದುರ್ಘಟನೆಗೆ ಸಿಲುಕಿಸಿ ನಮ್ಮ ಸಂಸಾರವನ್ನು ನುಚ್ಚು ನೂರಾಗಿಸುವಿರಾ? ಹೇಳಿ ಸ್ವಾಮಿ, ಹೇಳಿ. ಸಂಸಾರವೆಂಬ ಸಿಲುಬೆಯಲ್ಲಿ ಕಿತ್ತು ಬಿಸಾಕಿ ಬಂದಿರುವ ಈ ಹುಚ್ಚ ತಿರುಕನಿಗೆ ಮತ್ತೆ ಹೊಸ ದಾರವನ್ನು ಪೋಣಿಸಿ ತೊಡಕು ಹಾಕಬೇಕೆಂದಿರುವೆಯ? ಮಾಡಿಕೊಂಡ ಹೆಂಡತಿಯನ್ನು ಕಳೆದುಕೊಂಡು, ಬಂಗಾರದಂತಹ ತಮ್ಮನನ್ನು ಕಳೆದುಕೊಂಡು, ಆ ಪಿತ ಪರಮಾತ್ಮನ ಸನ್ನಿಧಾನ ಸೇರುವುದೊಂದೇ ಈ ಹುಚ್ಚ ತಿರುಕನ ಕಾಲ. ನೋಡಮ್ಮ, ಇಲ್ಲಿ ಒಂದು ಕ್ಷಣ ಕೂಡ ನೀನು ನಿಲ್ಲದೆ
ನಿನ್ನ ಮುಂದಿನ ಜೀವನದ ದಾರಿಯನ್ನು ನೋಡಿಕೋ ತಾಯಿ, ನೋಡಿಕೋ. ಹುಟ್ಟಿದ 3 ವರ್ಷದಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಗಂಡನೇ ದೇವರು ಅಂತ ತಿಳಿದುಕೊಂಡ್ರೆ ನಿಮ್ಮ ಅಡಿ ಹಿಡಿದು ಬೇಡಿಕೊಳ್ಳುತ್ತಿರುವ ಈ ಹೆಣ್ಣಿಗೆ ನಿಮ್ಮ ಸೇವೆ ಮಾಡುವ ದಾರಿ ಬಿಟ್ಟರೆ ಬೇರೆ ಯಾವ ದಾರಿ ಗೊತ್ತಿಲ್ಲ ಸ್ವಾಮಿ. ಮಾಡಿಕೊಂಡ ಗಂಡನ ಕಣ್ಣಿಗೆ ಮಣ್ಣುಗ್ಗಿ ಮಿಂಡನ ಕೈ ಹಿಡಿದು ತಿರುಗುವ ಹೆಣ್ಣುಗಳಿಗೆ ಎಷ್ಟಿಲ್ಲ ದಾರಿ. ಮಾಡಿಕೊಂಡ ಗಂಡ ಮನೆತನದಲ್ಲಿ ಸ್ವಲ್ಪ ಕಡು ಬಡವನಾಗಿದ್ದರೆ ಅದೇ ಊರಿನಲ್ಲಿ ಒಬ್ಬ ಶ್ರೀಮಂತನ ಸಂಘ ಮಾಡಿ ಆ ಶ್ರೀಮಂತನ ಕೈಯಿಂದ ಮಾಡಿಕೊಂಡ ಗಂಡನನ್ನೇ ಗುಂಡಿಕ್ಕಿ ಕೊಂದು ಮಿಂಡನ ಕೂಡ 3 ಅಂತಸ್ತಿನ ಅರಮನೆಯಲ್ಲಿ ಕಾಲ ಕಳೆಯುವ ಹೆಣ್ಣುಗಳಿಗೆ ಎಷ್ಟಿಲ್ಲ ದಾರಿ. ನೋಡಮ್ಮ, ಇಲ್ಲಿ ಒಂದು ಕ್ಷಣ ಕೂಡ ನೀನು ನಿಲ್ಲದೆ ಹೋಗಿ ನೀನು ಬಯಸಿದ ನಿನ್ನ ಮಿಂಡನ ಪಾದಕ್ಕೆ ಬಿತ್ತು ಬೇಡಿಕೋ. ಈ ನಿನ್ನ ಜೀವನ ಉದ್ಧಾರ ಮಾಡಿ ಸುಮ್ಮನೆ ಹತ್ತು ಕಲ್ಲಾಗಿ ನಿಲ್ಲಬೇಡ ಈ ಗೊಲ್ಲ ಮೂರ್ತಿಯ ಎದರು. ಗೊಲ್ಲಿನ ಗಾರುಡಿ ಶಕ್ತಿ ಅವತರಿಸಿದ ನೀವೇ ನಿಮ್ಮ ಸತೀಶೀಲದ ಮೇಲೆ ಶಂಕೆ ಮಾಡಿದಿರಾ? ದುಷ್ಟ ಕೌರವರ ಕಪಟತನದಿಂದಾಗಿ ಪಾಂಡವರು ಮಾಡಿಕೊಂಡ ಮಡದಿಯನ್ನು ಸೋತು ವನವಾಸಕ್ಕೆ ಹೋದರು. ಆದ್ರೆ ಇವತ್ತು ನಮ್ಮ ಮನೆತನದ ಮೇಲೆ ಆ ಗೌಡನ ಕಾರಸ್ಥಾನ ಇದೆ ಅಂತ ನೀವು ನಂಬಲಾರಿಲ್ಲ. ದುಷ್ಟರನ್ನು ಮರ್ದನ ಮಾಡಿ ಶಿಷ್ಟರನ್ನು ಕಾಪಾಡಲಿಕ್ಕೆ ಆ ಮುರಹರಿ ಇಂದಿಲ್ಲ ನಾಳೆ ಆದ್ರೂ ಬಂದೇ ಬರ್ತಾನೆ. ಆದ್ರೆ ವಿಧಿಗೆ ಎದುರಾಗದೆ ಒಂದೇ ಒಂದು ಸಲ ಸತ್ಯ ಅಂತ ಒಪ್ಪಿಬಿಡು ಸ್ವಾಮಿ. ನೀನು ಹತ್ತು ಅಂಗಲಾಚಿನಿ ಬೇಡಿಕೊಂಡರು ನಿನ್ನನ್ನು ಎತ್ತಿ ಹಿಡಿಯದಷ್ಟು ಶಕ್ತಿಯನ್ನು ಕೂಡ ನಾನು ಇವತ್ತಿನ ದಿನ ಕಳೆದುಕೊಂಡು ಬಿಟ್ಟಿದ್ದೇನೆ. ನೋಡು, ನಾನೀಗ ನನ್ನ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡ ನಿರ್ಗತಿಕ ಮಗ. ಆಸ್ತಿ, ಅಂತಸ್ತು, ಸತಿ, ಸಂಸಾರ ಎಂಬುದನ್ನೆಲ್ಲ ಬಿಟ್ಟು ನನಗೆ ಉಳಿದಿರುವ ದಾರಿ ಎಂದರೆ ಒಂದೇ ಒಂದು, ಅದು ಆ ಶಿವನಿದ್ದ ದಾರಿ. ನೀವೇ ರೀತಿ ಮಾತನಾಡಿದ್ರೆ ಎಂದು ಸಹಿಸಿಕೊಳ್ಳಲಿ ನಿಮ್ಮ ಚರಿತ್ರೆಯನ್ನು ಕಂಡು ಆನಂದದಿಂದ ಸತಿ ಕೈ ಹಿಡಿದು ಭೂಮಿ ತಾಯಿ ಭಂಡ ರೈತರೆಂದು ನಾಮಾಂಕಿತ ಪಡೆದುಕೊಂಡಿರುವ ನೀವು ಇವತ್ತು ಈ ರೀತಿ ತಿರುಗಿರುವುದು ನೋಡುವುದಕ್ಕೆ ಸ್ವಾಮಿ. ಇಂದೊಂದು ದಿನ ನೀವೇ ಒಂದು ಕಿವಿ ಮಾತನ್ನು ಹೇಳಿದ್ದೀರಿ, ಇಷ್ಟು ಬೇಗನೆ ಮರ್ತು ಬಿಟ್ರ? ಸಮಾಜದ ದುಷ್ಟ ನುಡಿಗಳಿಗೆ ಕಿವಿ ಕೊಡದೆ ದಿಟ್ಟತನದಿಂದ ಸಂಸಾರ ಸಾಧಿಸು ಅಂತ ಹೇಳಿದ್ರಲ್ಲ, ಇಷ್ಟು ಬೇಗನೆ ಮರ್ತು ಬಿಟ್ರ? ಹೌದು, ಅಂದು ನಿನಗೆ ಒಂದು ಮಾತು ಹೇಳಿದ್ದೆ. ಸಮಾಜದ ಕೆಟ್ಟ ನುಡಿಗಳಿಗೆ ಕಿವಿಗೊಡದೆ ದಿಟ್ಟತನದಿಂದ ಸಂಸಾರ ಸಾಗಿಸೋಣ ಅಂತ ನಿನಗೆ ಹೇಳಿದ್ದೆ ಗಂಗಾ. ಆದರೆ ಆ ನನ್ನ ಮಾತಿನಂತೆ ನೀನು ನಡೆದುಕೊಂಡೀಯ? ಇಲ್ಲ ಗಂಗಾ, ಇಲ್ಲ. ಈ ಸಂಸಾರವೆಂಬ ಬಂಡಿಗೆ ನಾವಿಬ್ಬರು ಜೋಡು ಎತ್ತುಗಳಾಗಿ ಸಂಸಾರದ ಬಂಡಿಯನ್ನು ಎಳೆದುಕೊಂಡು ಹೋಗೋಣ ಅಂತ ನಿನಗೆ ಹೇಳಿದ್ದೆ ಗಂಗಾ. ಈ ನನ್ನ ಸಂಸಾರದ ಬಂಡಿಯನ್ನು ಎಳೆದುಕೊಂಡು ಹೋಗಬೇಕೆನ್ನುವಷ್ಟರಲ್ಲಿ ಕೆಟ್ಟ ಮನಸ್ಸೆಂಬ ನಿಮ್ಮಿಬ್ಬರ ಕೀಲವನ್ನೇ ಜಿಗಿಸಿಬಿಟ್ಟಿರಿ. ನೋಡು, ಹೇಗಿತ್ತು ನನ್ನ ಸಂಸಾರ, ಹೇಗಿತ್ತು ನನ್ನ ಜೀವನ ಗಂಗಾ. ಇವು ಕೈಗಳು ಅಂತಿಂತ ಕೈಗಳಲ್ಲ. ಬೇಡಿದವರಿಗೆ ಬೇಡಿದ್ದನ್ನೇ ಕೊಟ್ಟ ನನ್ನ ಕೈಗಳು. ಇವತ್ತು ನೀನು ಮಾಡಿದ ಕೆಟ್ಟ ಕೃತಿಯಿಂದ ಹೊಟ್ಟೆಗೆ ಅನ್ನವಿಲ್ಲದಕ್ಕೆ ದಾರಿಯಲ್ಲಿ ನಿಂತು
ಸಂದರ್ಭ ನಿನ್ನಿಂದ ನನಗೆ ಬಂತು. ನೋಡು ಗಂಗಾ, ಮಾಡಿಕೊಂಡ ಹೆಂಡತಿ ಆದವಳು ಗಂಡನ ಕೂಡ ಹೇಗೆ ಜೀವನ ಮಾಡಬೇಕು ಅನ್ನುವುದು ನಿನಗೊಂದು ಮಾತು ಹೇಳುತ್ತೇನೆ, ಬಹಳ ಲಕ್ಷ್ಯ ಕೊಟ್ಟು ಕೇಳು. ಭೋಜೇಸು ಮಾತಾ, ಕಾರೈಸು ಮಂತ್ರಿ, ಸೈನೈಸು ರಂಭ. ಈಗ ನಾನು ಹೇಳಿದ ಮಾತಿನ ಅರ್ಥ ನಿನಗೆಲ್ಲಿ ತಿಳಿಯಬೇಕು. ನೋಡು, ಮಾಡಿಕೊಂಡ ಹೆಂಡತಿ ಗಂಡನ ಸುಖ ದುಃಖಗಳಲ್ಲಿ ಜೀವನದಲ್ಲಿ ಸಮಭಾಗಿಯಾಗಿ ನಡೆಯಬೇಕು. ಗಂಡನ ಸಕಲ ಕಾರ್ಯಗಳಲ್ಲಿಯೂ ಕೂಡ ಮಹಾರಾಜನ ಕೈಯಲ್ಲಿ ಮಂತ್ರಿ ಹೇಗೆ ಕೆಲಸ ಮಾಡುತ್ತಾನೋ ಆ ರೀತಿ ಹೆಂಡತಿ ಆದವಳು ಗಂಡನ ಕೂಡ ಕಾರ್ಯದಲ್ಲಿ ಭಾಗಿಯಾಗಬೇಕು. ಇನ್ನು ಸಹಿನಿಕೆ ಸ್ತ್ರೀ ರಕ್ತ ಅಂದ್ರೆ ವ್ಯಸನದಲ್ಲಿ ಮಾತ್ರ ಹೆಂಡತಿಯಾಗಿ ಗಂಡನ ಕೂಡ ಜೀವನ ಮಾಡಬೇಕು. ನೋಡು, ಇನ್ನು ಮಾತನಾಡಬೇಕಾಗಿದ್ರೆ ಸಾಕಷ್ಟು ಮಾತನಾಡಬಹುದು. ಮಾತನಾಡಿದರೂ ಕೂಡ ಎಲ್ಲವೂ ವ್ಯರ್ಥವಾಗಿ ಹೋಗಿದೆ ನನ್ನ ಜೀವನ. ಸುಮ್ಮನೆ ನನ್ನ ಮೈ ಮುಟ್ಟಿ ಕಟ್ಟಿಸಿಕೊಳ್ಳಬೇಡ ನೀನು ಆ ಕೆಟ್ಟ ಸೂಳೆ ಎಂಬ ಗೋಪುರವನ್ನು. ಹೋಗಿಬಿಟ್ರ ಗಂಡನಿಗೆ ಬೇಡವಾದ ಹೆಣ್ಣು ಈ ಸಮಾಜದಲ್ಲಿ ಕೊಳಚೆ ಬಣ್ಣಕ್ಕಿಂತಲೂ ಕಡಿಯಾಗಿ ಹೋಯಿತೆ. ದೇವರೇ, ನಮ್ಮ ಸಂಸಾರದ ಮೇಲೆ ಕಣ್ಣು ಹಾಕಿದ ಆ ಪಾಪಿಗಳ ಸರ್ವನಾಶ ಮಾಡುವುದಕ್ಕಾಗಿ ನೀನು ಅವತಾರವಿತ್ತು. ಒಂದು ಸೀತೆಯನ್ನು ಹೊತ್ತುಕೊಂಡು ಹೋದ ಆ ರಾವಣನ ಸರ್ವನಾಶಕ್ಕೆ ಶ್ರೀರಾಮನ ಅವತಾರ ತಾಳಿ ನೀನು ಬರಲಾರಿಯಾದಂತೆ. ದ್ರೌಪದಿಯನ್ನು ಹೊತ್ತುಕೊಂಡು ಹೋದ ಅಂದಿನ ರಾವಣನ ಸರ್ವನಾಶಕ್ಕೆ ಶ್ರೀರಾಮನ ಅವತಾರ ತಾಳಿಯನ್ನು ಹಾಗೆ ನೀನು ಬರಲಾರಿಯಾದಂತೆ. ದೈತ್ಯ ಹಿರಣ್ಯ ಕಶುಬನ ಸರ್ವನಾಶಕ್ಕೆ ನರಸಿಂಹನ ಅವತಾರ ತಾಳಿ ನೀನು ಬರಲಾರಿಯಾದಂತೆ. ಆಸ್ತಿ ಅಂತಸ್ತಿನ ಸರ್ವನಾಶಕ್ಕಾಗಿ ಇಂದು ಗಂಡ ಮೈತ್ರ ಹೆಂಡತಿಯನ್ನು ದೂರ ಮಾಡಿದ ಆ ಪಾಪಿಗಳ ಸರ್ವನಾಶಕ್ಕೆ ನೀನು ಅವತಾರ ತಾಳಿ ಬರಲಾರಿಯ. ನನ್ನ ಅಲ್ಪ ಕಲೆಯನ್ನು ಕಂಡು ನಮ್ಮ ವೀರಭದ್ರೇಶ್ವರ ನಾಟ್ಯ ಸಂಘದ ಖ್ಯಾತ ಕಲಾವಿದರಾದಂಥ ನನ್ನ ಅಳಿಯಂದಿನವಾದಂಥ ಹನುಮಂತ ಪಾಂಡಲ್ಕರ್ ಅವರು ನನಗೆ 500 ರೂಪಾಯಿ ಕೊಟ್ಟಿದ್ದಾರೆ. ಅದರಂತೆ ಮಲ್ಲಪ್ಪ ಕಮ್ಮತಿಗೆಯವರು ಕೂಡ 100 ರೂಪಾಯಿ, ಅದರಂತೆ ಪಂಚನಗೌಡ, ಯಲ್ಲನಗೌಡ, ಕಳಸನಗೌಡ ಅವರು ಕೂಡ 100 ರೂಪಾಯಿ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ತುಂಬಾ ಚಿರಋಣಿಯಾಗಿದ್ದೇನೆ. ವರ್ಷಗಳ ಕಾಲ ಕಳೆದಿರುವ ಈ ಶಕ್ತಿ ಇಂದು ಪಂಜರದಿಂದ ಹೊರಗೆ ಬಂದ ಹುಲಿ. ಗೌಡ, ಮೊದಲು ನಿನ್ನ ಕೊಲೆ ಇಲ್ಲ, ಮೊದಲು ನನಗಾಗಿ ಬಳಲುತ್ತಿರುವ ನನ್ನ ಅಣ್ಣ ಅತ್ತಿಗೆರಿಗೆ ನಾನು ಭೇಟಿಯಾಗಬೇಕು. ಆನಂತರ ಆ ಗೌಡನ ರಕ್ತ ಹರಿಸಬೇಕು. ನಾಗ, ಕಾಳ, ರವಿ, ಖಲಾಟಿ ಕಟ್ಟ ಬಂದ ಈ ಶಕ್ತಿಯಿಂದ ಈ 5 ಜನರ ಪ್ರಾಣಹರಣ. ಆಮೇಲೆ ಮತ್ತೆ ನಾನು ಜೈಲಿಗೆ ಪಯಣ.